ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದಕ್ಕೆ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಅಂಬಿಕಾ ಅಂತೇಳ್ಬಿಟ್ಟು, ವಯಸ್ಸು 33 ವರ್ಷ ಕಂಪ್ಲೀಟ್ ಆಗಿದೆ. ಊರು ಶಿವಮೊಗ್ಗ ಭಾಗದವರು, ಆದರೆ ಸದ್ಯ ಇರೋದು ಮಾತ್ರ ಬೆಂಗಳೂರಲ್ಲಿ ಅಂತೇಳಿ ತಿಳಿಸಿದ್ದಾರೆ. ವೈವಾಹಿಕ ಜೀವನ, ಗಂಡ ಆತ್ಮಹತ್ಯೆ ಮಾಡಿಕೊಂಡು ತೀರ್ಕೊಂಡಿದ್ದಾರೆ ಅಂತೇಳಿ ತಿಳಿಸಿದ್ದಾರೆ. ಕಾರಣ ಏನಪ್ಪ ಅಂದರೆ ಬಿಸ್ನೆಸ್ ಲಾಸ್ ಆಗಿತ್ತು ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಸದ್ಯದ ಬಯಕೆ ಒಂಟಿ ಇರೋದಕ್ಕೆ ಆಗ್ತಾಯಿಲ್ಲ, ಹಾಗಾಗಿ ಗೆಳೆತನ ಬೇಕು ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಇವರ ಬಳಿರೋ ಕಿಯಾ ಕ್ಯಾರೆನ್ಸ್ ಲಕ್ಸುರಿ ಪ್ಲಸ್ ಡೀಸೆಲ್ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನು ಜೀವನದಲ್ಲಿ ನಾನು ನಂಬಿದವರೆಲ್ಲ ನನಗೆ ಮೋಸ ಮಾಡಿದ್ದಾರೆ ಅಂತೇಳಿ ಆ ಒಂದು ವಿಚಾರದ ಬಗ್ಗೆ ಕೆಲವೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಫಸ್ಟ್ ಒನ್, ಮದುವೆ ಆಗಿ 5 ವರ್ಷಕ್ಕೆ ಗಂಡ ನನಗೊಂದು ಮಾತು ಹೇಳೋದೇ ಕೂಡ ಸೂಸೈಡ್ ಮಾಡ್ಕೊಂಡಿರೋದು ನನಗೆ ಒಂದು ಜೀವನದಲ್ಲಿ ಅತ್ಯಂತ ದೊಡ್ಡ ಆಘಾತ ಅಂತೇಳಿ ತಿಳಿಸಿರೋದು. ಸೆಕೆಂಡ್ ಒನ್, ಗಂಡ ಹೋದ್ಮೇಲೆ ಡ್ರೈವರ್ ಜೊತೆ ಸಂಬಂಧ ಇತ್ತು, ಅವನು ಸಹಿತ ನನ್ನ ಜೊತೆ ತುಂಬ ಸಾಲ ಮಾಡಿಕೊಂಡು ಪರಾರಿಯಾಗಿದ್ದಾನೆ ಅಂತೇಳಿ ತಿಳಿಸಿದ್ದಾಳೆ. ಅವರು ಕೂಡ ಒಂದು ಬೆಂಗಳೂರಿನವರಾಗಿದ್ದರು. ಇನ್ನು ಮೂರನೇದು, ಸದ್ಯಕ್ಕೆ ಆನ್ಲೈನ್ ಸಂಬಂಧವನ್ನು ಹುಡುಕ್ತಾ ಇದ್ದೇನೆ, ಯಾರಾದರೂ ನಿಯತ್ತಿನಿಂದ ಇರೋರು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸೊ ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಆ್ಯಂಡ್ ಗಂಡಿನಲ್ಲಿ ಈ ಒಂದು ಗುಣ ಬಯಸ್ತಾ ಇದ್ದೀನಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಫಸ್ಟ್ ಒಂದು, ತೀರಾ ವಯಸ್ಸಾದ ವ್ಯಕ್ತಿಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ ತಿಳಿಸಿದ್ದಾಳೆ. ಅಂದರೆ ಓಲ್ಡ್ ಏಜ್ ಇರೋರಿಗೆ ಅವಕಾಶ ಸಿಗೋದಿಲ್ಲ. ಇನ್ನು ಎಜುಕೇಟೆಡ್ ಆಗಿರಬೇಕು. ಮೂರನೇದು, ಕಾರ್ ಡ್ರೈವಿಂಗ್ ಬಂದರೆ ಜೊತೆಯಲ್ಲಿ ಇಟ್ಕೊಳ್ಳುತ್ತೇನೆ ಅಂತೇಳಿ ತಿಳಿಸಿದ್ದಾರೆ. ಇನ್ನು ನಾಲ್ಕನೇದು, ದಿನಕ್ಕೆ 3 ಟೈಮ್ಸ್ ಸುಖವನ್ನು ಕೊಟ್ಟು ಸಹಕಾರ ಕೊಡಬೇಕು. ಐದನೇದು, ನಂಬಿಸಿ ಮೋಸ ಮಾಡೋರು ನನ್ನಿಂದ ದೂರ ಇರಿ, ಅಂಥವರಿಗೆ ಅವಕಾಶ ಸಿಗೋದಿಲ್ಲ ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರೋ ಗಂಡಿನ ಗುಣಗಳ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಸೊ ಫ್ರೆಂಡ್ಸ್, ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ. ಫೈನಲ್ ಆಗಿ ಇವರ ಬಳಿರೋ ಕಿಯಾ ಕ್ಯಾರೆನ್ಸ್ ಲಕ್ಸುರಿ ಪ್ಲಸ್ ಕಾರ್ ಬಗ್ಗೆ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಈ ಒಂದು ಕಾರಿನ ಫೀಚರ್ಸ್ ಬಂದ್ಬಿಟ್ಟು ಎಂಜಿನ್ ಸ್ಟಾರ್ಟು ಮತ್ತು ಸ್ಟಾಪ್ ಬಟನ್ ಕೂಡ ಅಳವಡಿಸಿದ್ದಾರೆ. ಕ್ರೂಸ್ ಕಂಟ್ರೋಲ್ ಕೂಡ ಇರುವಂಥದ್ದು, ಪ್ಯಾಡಲ್ ಶಿಫ್ಟರ್ಸ್ ಕೂಡ ಇದೆ. ಇನ್ನು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ಮಾಡ್ಕೋಬೋದು. ರಿಯರ್ AC ವೆಂಟ್ಸ್ ಇದೆ, ರಿಯರ್ ಚಾರ್ಜಿಂಗ್ ಸಾಕೆಟ್ ಕೂಡ ಅಳವಡಿಸಿರುವಂಥದ್ದು. ಇನ್ನು ಥಂಬಲ್ಸ್ ಫೋಲ್ಡ್ ಸೀಟ್ಸ್ ಕೂಡ ಇರುವಂಥದ್ದು, ಸನ್ರೂಫ್ ಕೂಡ ಇದೆ, ಆಂಬಿಯೆಂಟ್ ಲೈಟಿಂಗ್ ಕೂಡ ಇದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ, ಚೆನ್ನಾಗಿ ಲಕ್ಸುರಿಯಸ್ ಆಗಿ ಮೇಂಟೈನ್ ಕೂಡ ಮಾಡಿರೋದು. ಫ್ರೆಂಡ್ಸ್, ಓವರಾಲ್ ಆಗಿ ಈ ಒಂದು ಪ್ರೊಫೈಲ್ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರ ಕಮೆಂಟನ್ನು ನೋಡಿ ಇವರಿಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ರಿಪ್ಲೈ ಮಾಡೋದಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಯಾರಾದರೂ ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಕೆ.